ನೀವು ಫನ್ನಾಗಿ ಗಣೇಶನ ಹತ್ರ ಏನಾದರೂ ಬೇಡ್ಕೊಂಡಿದ್ಯಾ ಅಥವಾ ನೀವು ಬೇಡ್ಕೊಂಡಿರೋದು ಆಗಿರೋದು ಯಾವುದಾದ್ರೂ ಇದೆಯಾ? ಆವಾಗ ನಾವು ಗಣೇಶನ್ನ 3ನೇ ದಿನ ಆದಮೇಲೆ ಗಣೇಶನ್ನ ನೀರಲ್ಲಿ ವಿಸರ್ಜನೆ ಮಾಡೋದು. ನಾವಿವತ್ತು ಕೂತಿರೋದು ಇದು ನಮ್ಮ ತೋಟ. ನಮ್ಮ ತೋಟದಲ್ಲಿ ಒಂದು ಬಾವಿ ಅಂದರೆ ಅಗ್ಲಗಿರೋ ಬಾವಿ, ಆಳ್ಬಾವಿ ಅಲ್ಲ. ಆ ಬಾವಿ ಒಳಗಡೆನೆ ನಾವು ಗಣೇಶನ ಬಿಡ್ತಾ ಇದ್ದಿದ್ದು. ಗಣೇಶ ಎತ್ತದ ಮೇಲೆ ಗಣೇಶ ಕೂತಿದ್ದ ಕಡೆ ಪುಸ್ತಕ ಇಡೋದು. ಯಾವ್ದು ಕಷ್ಟ ಇರುತ್ತಲ್ಲ, ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಇಂಥವು ಯಾವ್ದು ಕಷ್ಟ ಇರುತ್ತೆ ಅದನ್ನ ಇಡೋದು. ಅಂದರೆ ಏನಂದರೆ ಅದನ್ನಿಟ್ಟರೆ ಗಣೇಶ ನಮಗೆ ಅದನ್ನು ನೀಟಾಗಿ ತಲೆ ಒಳಗಡೆ ಕಳಿಸ್ಬಿಡ್ತಾನೆ ಅಂತ. ಸೊ ಅದು ತುಂಬ ಇವಾಗ ಅನಿಸುತ್ತೆ, ಅಯ್ಯೋ ಅದೆಲ್ಲ ಅಂದರೆ ವಿದ್ಯಾಹರ ಗಣಪತಿ ಅಂದರೆ ವಿದ್ಯೆಗೆ ಮೂಲವಾದಂಥ ಗಣೇಶ. ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ. ನೀವು ಯಾವುದನ್ನೇ ಪ್ರಾರಂಭ ಮಾಡಬೇಕು ಅಂತಂದರೆ ಧೈರ್ಯವಾಗಿ ಪ್ರಾರಂಭ ಮಾಡಿ. ನಿಮ್ಮ ಜೊತೆ ಆ ವಿಘ್ನಹರ ಗಣಪತಿ ಇರ್ತಾನೆ. ನಿಮ್ಮನ್ನು ಹಾರೈಸಿ